ವಿದೇಶಿ ನೆಲದಲ್ಲಿ ವೈಭವದ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಸಂಭ್ರಮಿಸಲಾಯಿತು. ಚೀನಾದ ಶಾಂಘೈ ನಗರದಲ್ಲಿ ನೆಲೆಸಿರುವ ನಮ್ಮ ಕನ್ನಡಿಗರು ಕನ್ನಡ ರಾಜ್ಯೋತ್ಸವವನ್ನು ಭರ್ಜರಿಯಾಗಿ ಆಚರಿಸಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶಾಂಘೈನ ಭಾರತದ ಕಾನ್ಸುಲೇಟ್ ಜನರಲ್ ಪ್ರತೀಕ್ ಮಾಥುರ್ ಹಾಗೂ ಮೈಸೂರಿನ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಶಿಲ್ಪಿ ಅರುಣ್ ಯೋಗಿರಾಜ್ ಶಿಲ್ಪಕಲಾ ಕುರಿತು ಕಾರ್ಯಾಗಾರ ನಡೆಸಿದರು. ಶಾಂಘೈ ಕನ್ನಡಿಗರ ಸಂಘದಿಂದ ನಡೆದ ರಾಜ್ಯೋತ್ಸವ ಹಬ್ಬದಲ್ಲಿ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರನ್ನು ಸನ್ಮಾನಿಸಲಾಯಿತು. ವಿಶೇಷ ಅಂತಂದರೆ ಕನ್ನಡ ರಾಜ್ಯೋತ್ಸವ ಸಂಭ್ರಮದಲ್ಲಿ ಶಾಂಘೈ ಕನ್ನಡಿಗರ ತಂಡದ ಜೊತೆ ಚೀನಾ ಪ್ರಜೆಗಳು ಕುಣಿದು ಕುಪ್ಪಳಿಸಿದರು. ಕನ್ನಡ ನಾಡಗೀತೆಯ ಜೊತೆ ಜಯ ಕರ್ನಾಟಕ ಅನ್ನೋ ಘೋಷವಾಕ್ಯದೊಂದಿಗೆ ಚೀನಾದ ಶಾಂಘೈನಲ್ಲಿ ನಮ್ಮ ಕನ್ನಡಿಗರು ಕನ್ನಡ ಭಾಷೆಯ ಇತಿಹಾಸವನ್ನು ಸಾರಿದ್ದಾರೆ. ನೇರ ನುಡಿ ಆತ್ಮಶುದ್ಧಿಯ ಜನರು, ದಿಟ್ಟತನದ ಸರದಾರರು, ವಿದ್ಯೆಗೆ ಸಾಹಿತ್ಯಕ್ಕೆ ಸದ್ಗುಣ ಸಂಪನ್ನರೆಂದು ಪರಿಚಿತರು. ನಾಡು ನುಡಿ ನಡೆಯ ನಮ್ಮ ಭಾಷೆಯೇ ನಮ್ಮ ಗುರುತು, ನಮ್ಮ ನಡವಳಿ